ನಮ್ಗೆ ಕೋಟಿ ಏನು ರೊಕ್ಕ ಬಂದಾಗ ಈ ಕೋಟಿ ರೂಪಾಯಿ ತೊಗೊಳಪ್ಪ ನೀ ಜನಸಾಮಾನ್ಯರಿಗೆ ಹಂಚು, ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಾ ಅದರ ಕಮಿಷನ್ ಹೊಡ್ಲಾರ್ದು ಬಿಡ್ತೀನಿ ರೀ. ಓಕೆ, ಕರೆಕ್ಟ್, ಸಿಂಪಲ್ ಆಗಿ ಹೇಳುವಂಥದ್ದು. ಮತ್ತು ಹಂಗೆ ಈಗ ಯಾಕಂತಂದ್ರೆ ಪ್ರೈವೇಟ್ದವ್ರಿಗೆ ನೀವು ದುಡ್ಡು ಕೊಟ್ಟು ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದೇನಂದ್ರೆ ನೀವು ಸರ್ಕಾರ ಮಾಡಾಕಿರಿ ಅದನ್ನು. ಅವ್ರಿಗೆ ನೀವು ಫ್ರೀ ನೀರು ಕೊಡ್ತೀರಿ, ಫ್ರೀ ಲ್ಯಾಂಡ್ ಕೊಡ್ತೀರಿ, ಯಾವುದು ಕೊಡ್ತೀರಿ, ಎಲ್ಲ ನೀವು ಹೇಳ್ತೀರಿ ಅದನ್ನು. ಆ ದುಡ್ಡಿನೊಳಗೆ ನೀವು ಸರ್ಕಾರ ನಡೆಸ್ರಿ. ಒಂದು ವೇಳೆ ಅಧಿಕಾರಶಾಹಿ ಜನ ಭ್ರಷ್ಟರಾದ್ರೆ ಅಲ್ಲಿ ಏನಿರ್ತೀರಿ ಜವಾಬ್ದಾರಿ ಇರ್ತದೆ. ನಿನ್ನ ಪೇಮೆಂಟ್ ಇಷ್ಟದ, ಇಷ್ಟು ಗಳಿಸಿದ್ದಿಲ್ಲದು ಬಂತು ಅಂತೇಳಿ ಅವ್ರ ಮೇಲೆ ರೆಸ್ಟ್ರಿಕ್ಷನ್ ಹಾಕಿರಿ. ಆ ಅಧಿಕಾರಿನ ಒಳಗೆ ಹೋಗಿರೋ ಒಂದು 4 ಮಂದಿನ ಅವ್ರು ಯಾಕೆ ಪ್ರಾಮಾಣಿಕರಾಗೋದಿಲ್ಲ? ಇದು ಶಾಸನದ ರೀ, ಇದು ಸಿಂಪಲ್ ಆಗಿರುತ್ತಿರೋಂಥ ಇದೆಲ್ಲ ಬಿಡ್ತೀರಿ. ಈಗ ಮೊದಲು ಸರಾಯಿ ಬಿಟ್ಟರೆ ನಮ್ಮೊಳಗೆ ಕುಡಿಯಾಕೆ ಕಲ್ಸಿದ ಮತ್ತೆ ಅದು ಬಂದು ಹೆಂಗೆ ಮಾಡೋದ್ರಿ? ಅದು ಬಂದು ಹೆಂಗೆ ಮಾಡೋದು? ಕಡೆಗೆ ಬಂದ್ರಿ ನಮ್ಗೆ ಲಾಭ ಆಗ್ತದೆ. ಹೆಂಗೆ ಲಾಭ ಆಗ್ತದೆ? ಒಬ್ಬ ವ್ಯಕ್ತಿ ಜೀವನ ಹಾಳು ಮಾಡುವಂಥದ್ದು, ಈ ಕುಟುಂಬವನ್ನು ಹಾಳು ಮಾಡುವಂಥದ್ದು ಲಾಭ ಆಗ್ತದೆ ರೀ ಅದು. ಮತ್ತು ಅಂಥ ದಂಧೆ ಮಾಡೋದು ಸುಳ್ಳುಗಾರಿಕೆ ಮಾಡೋ ಪಾಪ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಅದನ್ನು ಸಹ ಒಪ್ಪಿಕೊಂಡು ಚಲೋ ಅನ್ನೋಷ್ಟು ಮಂದಿ ವಾದ ಮಾಡೋರಿದ್ದಾರೆ ನಮ್ಮಲ್ಲೇ. ಅಟ್ಲೀಸ್ಟ್ ಅವ್ರ ಕುಟುಂಬನಾದ್ರೂ ನಡೆಸೋದಿಕ್ಕೆ ಅಂತ ಕೆಲಸ ಕೇಳಿದ್ದಾರೆ ಹೇಳ್ತಾರಂತೆ. ಅದನ್ನು ಮಾಡೋದ್ರಿಂದಲೂ ಇಲ್ಲೇ ಈ ಸರಾಯಿ, ತಂಬಾಕ, ಬೆಟ್ಟಿಂಗ ಇವೆಲ್ಲ ಏನು ಅದಾವಲ್ಲ ಇವತ್ತನ್ನು ಬ್ಯಾನ್ ಮಾಡಿ ಪ್ರಾಮಾಣಿಕವಾಗಿ ಒಳ್ಳೆ ಜೀವನ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ತೊಗೊಂಡು ಬಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಬೇಕಾಗ್ತದೆ ರೀ. ಯಾಕಂದರೆ ಕೆಲವೊಮ್ಮೆ ಕಾನೂನುಗಳು ಮತ್ತು ನಮ್ಮಲ್ಲಿ ಈ ಸಂವಿಧಾನ ರಚನೆ ಮತ್ತು ಇವು ನಮ್ಮಲ್ಲಿ ಇನ್ನೊಂದು ನೀವು ನಮ್ಮ ಈ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಹಾಕುವಂಥ ನಿಯಮಾವಳಿಗಳು, ಕಾನೂನುಗಳು ಇವು ಯಾಕೆ ಮಾಡಿದಾರಪ್ಪ ಅಂದ್ರೆ ನಾವು ಸರಿಯಾಗಿ ಕೆಲವೊಂದು ಮಾತು ಕೇಳದಿದ್ದಾಗ ಅನಿವಾರ್ಯವಾಗಿ ದಂಡಂ ದಶಗುಣಂ ಹಾಕಿದ್ರು ಮಾಡ್ಕೊಂಡು ತರೋಣ ಅಂತೇಳಿ ಅದು ತಿಳಿಯಲಿಲ್ಲ. ಸುಮ್ಮನೆ ಏನೋ ಯಾರೊಬ್ರು ಅಂದ್ರು ಇವತ್ತು ಎಲ್ಲರೂ ಧ್ವನಿ ಗುಡಿಸಿದಾರೆ. ಇದನ್ನು ಮೋಸ್ಟ್ಲಿ ಈ ಸೆಷನ್ ಮುಗಿತಾರೆ ಇನ್ನೇನು ಚರ್ಚೆಗೆ ಬರಲಿಕ್ಕಿಲ್ಲ. ನೀವು ಗಮನಿಸಿರ್ಬೋದು ಸರ್, ಸಾರಾಯಿ ರೇಟ್ನ ಎಷ್ಟೇ ಜಾಸ್ತಿ ಮಾಡಿದ್ರು ಕೂಡ ಜನ ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ, ಪ್ರತಿಭಟನೆ ಮಾಡೋದಿಲ್ಲ, ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಕೇಳೋದಿಲ್ಲ. ಇನ್ಫ್ಯಾಕ್ಟ್ ಸಾರಾಯಿ ಸೇವಿಸೋರ ಸಂಖ್ಯೆ ಕೂಡ ಕಡಿಮೆ ಆಗೋದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಜನ ಅಂತ. ಅದಕ್ಕೆ ರೀ ಅಡಿಕ್ಟ್ ಆಗುವಂತ ಶಕ್ತಿ ಅದ್ರಲ್ಲಿ ಅದ ರೀ. ಆ ಸಾರಾಯಿರೇ ಅಡಿಕ್ಟ್ ಮಾಡಿ ನಮ್ಮನ್ನ ನಾಶ ಮಾಡುವಂಥದ್ದು. ನಾವು ಮನಿ ಮಾರಿ ಹೆಂಡತಿ ತಾಳಿ ಮಾರಿ ಕುಡಿಯುವಂಥವ್ರು ಇದ್ದಾರೆ. ಇಡೀ ಮೆಂತ ಹಾಳಾಗಿ ಹೋಗಿದಾವ. ಅದಕ್ಕೆ ಅದನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾವ್ರು. ಅಷ್ಟು ಅದ್ರ ಆಕರ್ಷಣೆ ಅದ ರೀ ಮೇಡಮ್, ಅಷ್ಟೊಂದು ಆಕರ್ಷಣೆ ಅದ್ರ ಅದ. ಅದಕ್ಕಾಗಿ ಅದನ್ನ ಬ್ಯಾನ್ ಮಾಡ್ರಿ, ಹಾಳು ಮಾಡ್ತದೆ ಸಮಾಜವನ್ನ. ಮತ್ತು ಅನ್ಬೋದು ದುಡ್ಡಿದ್ರೆ ಕುಡಿಬೋದು, ನಾವು ದವಾಖಾನೆ ತೋರಿಸ್ತೀನಿ ಹಂಗೆ ಮಾಡ್ತೀರಿ. ಅವ್ರದ್ದು ಇದ್ದವ್ರದ್ದು ಇಲ್ಲದವ್ರ ಪರಿಸ್ಥಿತಿ ಈ ದೇಶದಲ್ಲೇ ಈಗ ನಿಮ್ಮ ಒಮ್ಮೆಬಿಟ್ಟು ಹಲವು ಸಲ ಚರ್ಚೆ ಮಾಡಿದ್ದೀನಿ.